ಹೆಸರೇನವ? ಮೂಢನಂಬಿಕೆಗೆ ಯಾವುದು ಬೆಲೆ ಆಯ್ತು? ಹುಂಚಿ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಕೆಂಚವ್ವ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಜೇನುಂಡು ಬೆಳೆದಿತ್ತು. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರು. ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳಬೇಕು. ಅಗಸಿ ಈ ಪದದ ಅರ್ಥ? ಊರಿನ ಪ್ರವೇಶ ದ್ವಾರ. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರಾಷ್ಟ್ರಕೂಟ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು. ರೈತನ ಹಂಬಲ ಯಾವುದು? ನನಗೆ ಹಂಬಲವೊಂದೇ, ದುಡಿದೇ ದುಡಿಯುವೆ ಸತತ. ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ. ಹಿನ್ನುಡಿ ಈ ಪದ್ಯದ ಲೇಖಕರು ಯಾರು? ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಗುರುನಾಥರಾವ್, ತಾಯಿ ಹೆಸರು ರುಕ್ಮಿಣಿಬಾಯಿ. ಮಾರ್ಷಲ್ ಈ ಪದದ ಅರ್ಥ? ಪರಿಣತ. ಮುಂಚೂಣಿ ಈ ಪದದ ಅರ್ಥ? ಮೊದಲನೆಯ ಸಾಲಿನ. ಸಂಗೊಳ್ಳಿ ರಾಯಣ್ಣ ಪಾಠದ ಲೇಖಕರು ಯಾರು? ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ರಾಗಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು ಇಲ್ಲ. ಹೆಸರೇನವ? ಸದಾ. ಮೂಢನಂಬಿಕೆಗೆ ಯಾವುದು ಬೆಲೆ ಆಯ್ತು? ಹುಂಚೆ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಜೇನುಂಡು ಬೆಳೆದಿತ್ತು. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸ. ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳಬೇಕು. ಅಗಸಿ ಈ ಪದದ ಅರ್ಥ? ಊರಿನ ಹಬ್ಬ. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರಾಷ್ಟ್ರಕೂಟ ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು. ರೈತನ ಹಂಬಲ ಯಾವುದು? ನನಗೆ ಹಂಬಲವೆಂದೇ, ದುಡಿದೇ ದುಡಿಯುವುದು ಸತತ. ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದೇ ತಾನೇ ಕನ್ನಡಿಯ ಬಿಂಬ. ಹಿನ್ನುಡಿ ಪದ್ಯದ ಲೇಖಕರು ಯಾರು? ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ತಂದೆ ಸರ್ ಗುರುನಾಥರಾವ್, ತಾಯಿ ರುಕ್ಮಿಣಿ. ಮಾರ್ಷಲ್ ಈ ಪದದ ಅರ್ಥ? ಪರಿಣತ. ಮುಂಚೂಣಿ ಈ ಪದದ ಅರ್ಥ? ಮೊದಲನೆಯ ಸಾಲಿನ. ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ರಾಗಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು ಇಲ್ಲ. ಹೆಸರೇನವ? ಪೂರ್ವಿ. ಮೂಢನಂಬಿಕೆಗೆ ಯಾವುದು ಬೆಲೆ ಆಯ್ತು? ಹುಣಸೆ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಕರಡಿಯು ಈ ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಜೇನುಂಡು ಬೆಳೆದಿದೆ. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸ. ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳಬೇಕು. ಅಗಸಿ ಈ ಪದದ ಅರ್ಥ? ಊರಿನ ಪ್ರವೇಶ ದ್ವಾರ. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರಾಷ್ಟ್ರಕೂಟ ಹೊಯ್ಸಳ ಪತನದ ನಂತರ ವಿಜಯನಗರ ಬೆಳೆಯಿತು. ರೈತನ ಹಂಬಲ ಯಾವುದು? ನನಗೆ ಹಂಬಲವೊಂದೇ, ದುಡಿದೇ ದುಡಿಯುವೆ ಸತತ. ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ. ಹಿನ್ನುಡಿ ಈ ಪದ್ಯದ ಲೇಖಕರು ಯಾರು? ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ತಂದೆ ಸರ್ ಗುರುನಾಥರಾವ್, ತಾಯಿ ರುಕ್ಮಿಣಿಬಾಯಿ. ಮಾರ್ಷಲ್ ಈ ಪದದ ಅರ್ಥ? ಪರಿಣತ. ಮುಂಚೂಣಿ ಈ ಪದದ ಅರ್ಥ? ಮೊದಲನೆಯ ಸಾಲಿನ. ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ರಾಗಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು ಇಲ್ಲ. ಹೆಸರೇನವ? ಶಿಲ್ಪ. ಮೂಢನಂಬಿಕೆಗೆ ಯಾವುದು ಬೆಲೆ ಆಯ್ತು? ಹುಂಚಿ ಮರ.
ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಶ್ರೀಮತಿ ಕೆಚ್ಚವ್ವ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಜೇನುಂಡು ಬೆಳೆದಿದೆ. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸ. ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳಲು. ಅಗಸಿ ಈ ಪದದ ಅರ್ಥ? ಊರಿನ ಹೆಬ್ಬಾಗಿಲು ಅಥವಾ ಊರಿನ ಕವಿ ಇಲ್ಲಿ ಈ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರಾಷ್ಟ್ರಕೂಟ ಹೊಯ್ಸಳ. ರೈತನ ಹಂಬಲ ಯಾವುದು? ನನಗೆ ಹಂಬಲ ಒಂದು ದುಡಿದೆ ದುಡಿಮೆ ಸತತ. ಯಾವುದು ಕನ್ನಡಿಯ ಬಿಂಬ? ನನ್ನ ಕನ್ನಡ ನುಡಿಗೆ ನಿನ್ನ ಕನ್ನಡಿಯ ಬಿಂಬ. ನನ್ನ ಕನ್ನಡ ನುಡಿ ನನ್ನದೆಂಬುವ ತಾನೇ ಕನ್ನಡಿಯ ಬಿಂಬ. ಹಿನ್ನುಡಿ ಈ ಪದ್ಯದ ಲೇಖಕರು ಯಾರು? ಹಿನ್ನುಡಿ ಈ ಪದದ ಲೇಖಕರು ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ಬೇವೂರರ ತಂದೆ ಹೆಸರು ಸರ್ ಗುರುನಾಥರಾವ್, ತಾಯಿ ರುಕ್ಮಿಣಿಬಾಯಿ. ಮಾರ್ಷಲ್ ಈ ಪದದ ಅರ್ಥ? ಪರಿಣತ. ಮುಂಚೂಣಿ ಈ ಪದದ ಅರ್ಥ? ಮೊದಲನೇ ಸಾಲಿನ. ಸಂಗೊಳ್ಳಿ ರಾಯಣ್ಣ ಪಾಠದ ಲೇಖಕರು ಯಾರು? ಸಂಗೊಳ್ಳಿ ರಾಯಣ್ಣನ ಪಾಠದ ಲೇಖಕರು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣರಾವ್. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ಆಗಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು ಇಲ್ಲ. ನಿನ್ನ ಹೆಸರೇನವ? ರಜಿಯಾ. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಹುಂಚಿ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣ ತಂದೆ ತಾಯಿ ಹೆಸರೇನು? ತಾಯಿ ಕೆಂಚವ್ವ, ತಂದೆ ಭರಮಪ್ಪ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಅಗಸಿ ಈ ಪದದ ಅರ್ಥ? ಊರ ಹೆಬ್ಬಾಗಿಲು. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ದೊಡ್ಡ ಆಲದ ಮರ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರೈತನ ಹಂಬಲ ಯಾವುದು? ಯಾವುದು ಕನ್ನಡಿಯ ಬಿಂಬ? ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ. ಹಿನ್ನುಡಿ ಪದ್ಯದ ಲೇಖಕರು ಯಾರು? ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ತಾಯಿ ಮಾರ್ಷಲ್ ಈ ಪದದ ಅರ್ಥ? ಮಾರ್ಷಲ್ ಪರಿಣತೆ. ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್. ಸಂಗೊಳ್ಳಿ ರಾಯಣ್ಣ ತಾತನ ಹೆಸರೇನು? ರಾಗಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು? ಹೆಸರೇನವ? ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಹುಂಚಿ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಭರಮಪ್ಪ, ತಾಯಿ ಕೆಂಚ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಜೇನುಂಡು ಬೆಳೆದಿತ್ತು. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು ಅದನ್ನು ಹಾಡಿಕೊಳ್ಳಬೇಕು. ಅಗಸಿ ಈ ಪದದ ಅರ್ಥ? ಊರಿನ ಹೆಬ್ಬಾಗಿಲು. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು?
ರಾಷ್ಟ್ರಕೂಟ ವಿಜಯನಗರ ಪ್ರತನಿಂದ ರೈತನ ಹಂಬಲ ಯಾವುದು? ನನ್ನದೆಗೆ ದುಡಿಯುವುದು ದುಡಿಯ ಯಾವುದು ಕನ್ನಡಿಯ ಬಿಂಬ? ಯಾವುದು ಇನ್ನುಡಿ ಈ ಪದ್ಯದ ಲೇಖಕರು ಯಾರು? ಬೇವೂರವರ ತಂದೆ ತಾಯಿ ಹೆಸರೇನು? ತಂದೆ ಸರ್ ಗುರುನಾಥ್, ತಾಯಿ ರುಕ್ಮಿಣಿಬಾಯಿ. ಮಾರ್ಷಲ್ ಈ ಪದದ ಅರ್ಥ? ಮುಂಚೂಣಿ ಈ ಪದದ ಅರ್ಥ? ವೇಗ. ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಎಚ್.ಎಸ್. ನಾರಾಯಣ, ಎಚ್.ಎಸ್. ಸತ್ಯನಾರಾಯಣ. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ರಾಘಪ್ಪ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಷ್ಟು ಇಲ್ಲ. ನಿನ್ನ ಹೆಸರೇನಪ್ಪ? ಸಂಗನಗೌಡ. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಹುಂಚಿ ಮರ. ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ ಹತ್ತಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಾಯಿ ಕೆಂಚವ್ವ, ತಂದೆ ಬರ್ಮಪ್ಪ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿತ್ತು? ಜೇನುಂಡು. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರದಾಸ. ನಾವು ಏನೆಂದು ಹಾಡಿಕೊಳ್ಳಬೇಕು? ಬದುಕಿಗೊಂದು ಅರ್ಥ ತೋರು, ಅದನ್ನೇ ಹಾಡಿಕೊಳ್ಳ. ಅಗಸಿ ಈ ಪದದ ಅರ್ಥ? ಊರು ಹೆಬ್ಬಾಗಿಲು. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಆಲದ ಮರಕ್ಕೆ. ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರಾಷ್ಟ್ರ ರೈತನ ಹಂಬಲ ಯಾವುದು? ದುಡಿದು. ಯಾವುದು ಕನ್ನಡಿಯ ಬಿಂಬ? ಇನ್ನುಡಿ ಈ ಪದ್ಯದ ಲೇಖಕರು ಯಾರು? ಬೇವೂರರ ತಂದೆ ತಾಯಿ ಹೆಸರೇನು? ಮಾರ್ಷಲ್ ಈ ಪದದ ಅರ್ಥ? ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ. ಸಂಗೊಳ್ಳಿ ರಾಯಣ್ಣ ತಾತನ ಹೆಸರೇನು? ರಾಘಪ್ಪ. ಮಲ್ಲಜ್ಜಿ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ವಕೀಲರ ಶುಲ್ಕ ಇಲ್ಲ. ನಿನ್ನ ಹೆಸರೇನಪ್ಪ? ನಿಸಾರ್. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಹದಲಿ. ಸಂಗೊಳ್ಳಿ ರಾಯಣ್ಣ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಬರ್ಮಪ್ಪ, ತಾಯಿ ಹೆಸರು ಕೆಂಚವ್ವ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಜೇನುಂಡು ಬೆಳೆದಿದೆ. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಅಗಸಿ ಈ ಪದದ ಅರ್ಥ? ಊರಿನ ಹೆಬ್ಬಾಗಿಲು. ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರೈತನ ಹಂಬಲ ಯಾವುದು? ಸ್ವತಂತ್ರವಾಗಿ ದುಡಿಯುವುದು ರೈತ. ಯಾವುದು ಕನ್ನಡಿಯ ಬಿಂಬ? ಇನ್ನುಡಿ ಈ ಪದ್ಯದ ಲೇಖಕರು ಯಾರು? ದಿನಕರ ದೇಸಾಯಿ. ಬೇವೂರರ ತಂದೆ ತಾಯಿ ಹೆಸರೇನು? ಮಾರ್ಷಲ್ ಈ ಪದದ ಅರ್ಥ? ಪರಿಣಿತ. ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಎ.ಎಸ್. ಸತ್ಯನಾರಾಯಣ.
ಸಂಗೊಳ್ಳಿ ರಾಯಣ್ಣ ತಾತನ ಹೆಸರೇನು? ಮಲ್ಲಜ್ಜಿ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಕೋಟಿನ ನಿನ್ನ ಹೆಸರೇನಪ್ಪ? ಅಯಾನ್. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಬಸವರಾಜ್. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಕೆಂಚು. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಜೇನುಂಡು ಬೆಳೆದಿದೆ. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸ. ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ. ನಾವು ಏನೆಂದು ಹಾಡಿಕೊಳ್ಳಬೇಕು? ಅಗಸಿ ಈ ಪದದ ಅರ್ಥ? ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರೈತನ ಹಂಬಲ ಯಾವುದು? ಸ್ವಾತಂತ್ರ್ಯವಾಗಿರುವುದೇ ರೈತ. ಯಾವುದು ಕನ್ನಡಿಯ ಬಿಂಬ? ಇನ್ನುಡಿ ಈ ಪದ್ಯದ ಲೇಖಕರು ಯಾರು? ಬೇವೂರರ ತಂದೆ ತಾಯಿ ಹೆಸರೇನು? ಮಾರ್ಷಲ್ ಈ ಪದದ ಅರ್ಥ? ಪರಿಣಿತ. ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಡಾಕ್ಟರ್ ಎ.ಎಸ್. ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ರಾಘ್. ಮಲ್ಲಜ್ಜಿ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಕೋಟಿ ಶುಲ್ಕ. ನಿನ್ನ ಹೆಸರೇನಪ್ಪ? ಅಪಾನ್. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಭರಮಪ್ಪ, ತಾಯಿ ಹೆಸರು ಕಂಚವ್ವ. ಕರಡಿ ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಜೇನು. ಬೇವು ಬೆಲ್ಲದೊಳಿಡಲೇನು ಫಲ ಈ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತ ನಾಮ ಯಾವುದು? ನಾವು ಏನೆಂದು ಹಾಡಿಕೊಳ್ಳಬೇಕು? ಅಗಸಿ ಈ ಪದದ ಅರ್ಥ? ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರೈತನ ಹಂಬಲ ಯಾವುದು? ಯಾವುದು ಕನ್ನಡಿಯ ಬಿಂಬ? ಇನ್ನುಡಿ ಈ ಪದ್ಯದ ಲೇಖಕರು ಯಾರು? ಬೇವೂರರ ತಂದೆ ತಾಯಿ ಹೆಸರೇನು? ಮಾರ್ಷಲ್ ಈ ಪದದ ಅರ್ಥ? ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ನಿನ್ನ ಹೆಸರೇನಪ್ಪ? ಜಿಶಾನ್. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಹುಂಚಿ ಮರ. ಯಾರಿಗೆ ಮಿಠಾಯಿ ಅಂದರೆ ಇಷ್ಟ? ಮಕ್ಕಳಿಗೆ. ಧೀರ ಸೇನಾನಿ ಪಾಠದ ಲೇಖಕರು ಯಾರು? ಡಾಕ್ಟರ್ ಬಸವರಾಜ್ ಅದ್ಲಿ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿ ಹೆಸರೇನು? ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಬೇವು ಬೆಲ್ಲದೊಳಿಡಲೇನು ಫಲ ಪದ್ಯದ ಲೇಖಕರು ಯಾರು? ಪುರಂದರದಾಸರ ಅಂಕಿತ ನಾಮ ಯಾವುದು? ನಾವು ಏನೆಂದು ಹಾಡಿಕೊಳ್ಳಬೇಕು? ಅಗಸಿ ಈ ಪದದ ಅರ್ಥ? ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು? ರೈತನ ಹಂಬಲ ಯಾವುದು?
ಯಾವುದು ಕನ್ನಡಿಯ ಬಿಂಬ? ಹಿನ್ನುಡಿ ಈ ಪದ್ಯದ ಲೇಖಕರು ಯಾರು? ಬೇವೂರರ ತಂದೆ ತಾಯಿ ಹೆಸರೇನು? ಮಾರ್ಷಲ್ ಈ ಪದದ ಅರ್ಥ? ಮುಂಚೂಣಿ ಈ ಪದದ ಅರ್ಥ? ಸಂಗೊಳ್ಳಿ ರಾಯಣ್ಣ ಈ ಪಾಠದ ಲೇಖಕರು ಯಾರು? ಸಂಗೊಳ್ಳಿ ರಾಯಣ್ಣನ ತಾತನ ಹೆಸರೇನು? ಮಲ್ಲಜ್ಜಿ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಹೆಸರೇನವ? ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17ರಂದು. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 100 ವರಹಗಳು. ಹಿರೇಮಣಿ ಈ ಪದದ ಅರ್ಥ? ತರಗತಿಯ ನಾಯಕ ಮುಂದೋಳು. ಸಿದ್ಧಾರೂಢ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು? ಗಾಂಧೀಜಿ ಮತ್ತು ತಿಲಕರು. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಅವನನ್ನು ಸುಟ್ಟು ಬೂದಿ ಮಾಡಿದ. ಅದರಿಂದನೇ ಯಾಣದ ಕಲ್ಲು ಉತ್ಪತ್ತಿಯಾಗಿದೆ. 3/11/1939 ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956ರಂದು. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ ಸೋಮೇಶ್ವರ. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? ಯಾವಾಗ? 1/6/1958. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೆಸರೇನವ? ಅಲ್ಪಿಯ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಈ ಪದದಲ್ಲಿ ಅರ್ಥ? ತರಗತಿಯ ನಾಯಕ ಮುಂದೋಳು. ಸಿದ್ಧಾರೂಢ ಮಠದಿಂದ ಸ್ಫೂರ್ತಿ ಪಡೆದ ಮಹಾನಾಯಕರು ಯಾರು? ಗಾಂಧೀಜಿ ಮತ್ತು ತಿಲಕರು. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಅದರಿಂದ ಯಾಣದ ಕಲ್ಲು ಉತ್ಪತ್ತಿಯಾಗಿದೆ. 3/11/1939 ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956ರಂದು. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ ಸೋಮೇಶ್ವರ. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? 1/6/1958. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೆಸರೇನವ? ಗೌರಮ್ಮ ಮಠ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಈ ಪದದಲ್ಲಿ ಅರ್ಥ? ತರಗತಿಯ ನಾಯಕ ಮುಂದೋಳು. ಸಿದ್ಧಾರೂಢ ಮಠದಿಂದ ಸ್ಫೂರ್ತಿ ಪಡೆದ ನಾಯಕರು? ಗಾಂಧೀಜಿ, ತಿಲಕ. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಪುರಾಣ ಕಾಲದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಅವನ ಉಪಟಳ ಸಹಿಸಲಾರದೆ ಶಿವನು ಅವನನ್ನು ಸುಟ್ಟು ಬೂದಿ ಮಾಡಿದ. ಆ ಬೂದಿಯಿಂದಲೇ ಯಾಣದ ಕಲ್ಲು ಉತ್ಪತ್ತಿಯಾಗಿದೆ. 3/11/1939 ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956ರಲ್ಲಿ. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ ಸೋಮೇಶ್ವರರು. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? ಯಾವಾಗ ಜನಿಸಿದರು? 1/6/1958ರಲ್ಲಿ. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದ ಕವಿ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಹೆಸರೇನವ? ಸೃಷ್ಟಿ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಪದದ ಅರ್ಥ? ತರಗತಿಯ ನಾಯಕ. ಸಿದ್ಧಾರೂಢ ಮಠದಿಂದ ಸ್ಫೂರ್ತಿ ಪಡೆದ ನಾಯಕರು? ಗಾಂಧೀಜಿ ಮತ್ತು ತಿಲಕರು. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಪುರಾಣದ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಅವನ ಉಪಟಳ ತಾಳಲೆ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಆ ಬೂದಿಯಿಂದ ಶಿಖರ ಬೆಳೆಯಿತು. 3/11/1939 ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ ಸೋಮೇಶ್ವರ. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? 1/6/1958. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ.
ಹೆಸರೇನವ? ಮೇಘ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17ರಂದು ಜನಿಸಿದರು. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಈ ಪದದ ಅರ್ಥ? ತರಗತಿಯ ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿ ಪಡೆದ ನಾಯಕರು? ಮಹಾತ್ಮ ಗಾಂಧೀಜಿ, ತಿಲಕ್. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ? ಪುರಾಣ ಕಾಲದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಆತನ ಉಪಟಳ ಸಹಿಸಲಾರದಕ್ಕಾಗಿ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದನು. ಆ ಬೂದಿಯಿಂದ ದೊಡ್ಡ ಶಿಖರ ಬೆಳೆಯಿತು. 3/11/1939ರಲ್ಲಿ ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ. ಮೈಸೂರು ರಾಜ್ಯ ಯಾವಾಗ ಉದಯವಾಯಿತು? 1956 ನವೆಂಬರ್ 1ರಂದು. 1956. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ್ ಸೋಮೇಶ್ವರ್. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? 1/6/1958. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನಿನ್ನ ಹೆಸರೇನವ? ಜ್ಯೋತಿರುಳ್ಳಿ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17ರಂದು. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಈ ಪದದ ಅರ್ಥ? ತರಗತಿ ನಾಯಕ. ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿ ಪಡೆದ ನಾಯಕರು? ಮಹಾತ್ಮ ಗಾಂಧೀಜಿ, ತಿಲಕ್. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಯಿತು? ಪುರಾಣ ಕಾಲದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು. ಆತನ ಉಪಟಳ ಸಹಿಸಲು ಸಾಧ್ಯವಾಗದ ಶಿವನು ಆತನ ಸುಟ್ಟು ಬೂದಿ ಮಾಡಿದ ಯಾಣದ ಕಲ್ಲು ಉತ್ಪತ್ತಿಯಾಗಿದೆ. 3/11/1939ರಲ್ಲಿ ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956 ನವೆಂಬರ್ 1. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ್ ಸೋಮೇಶ್ವರ್. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? 1/6/1958ರಲ್ಲಿ ಜನಿಸಿದರು. ಭಾಷಣಕಾರರ ಭಾಷಣದ ವಿಷಯವೇನು? ಭಾಷಣಕಾರದ ಭಾಷಣ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನಿನ್ನ ಹೆಸರೇನಪ್ಪ? ಡಾಕ್ಟರ್ ಅನುಪಮ ನಿರಂಜನ್ ಅವರ ಜನನ 1934 ಮೇ 17ರಂದು ಜನಿಸಿದರು. ಹರಿಗೆ ಪಿತಾಂಬರ ಮಾರಿದಾಗ ಬಂದ ಹಣವೆಷ್ಟು? 106 ವರಹಗಳು. ಹಿರೇಮಣಿ ಈ ಪದದ ಅರ್ಥ? ತರಗತಿ ನಾಯಕ. ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿ ಪಡೆದ ನಾಯಕರು ಯಾರು? ಗಾಂಧೀಜಿ ಮತ್ತು ತಿಲಕ್. ಯಾಣದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಯಿತು? ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ತಾಳದೆ ಶಿವನು ಆ ರಾಕ್ಷಸನಿಗೆ ಸುಟ್ಟು ಬೂದಿ ಮಾಡಿದ. ಆ ಬೂದಿಯಿಂದ ಎತ್ತರವಾದ ಪರ್ವತ ಬೆಳೆಯಿತು. 3/11/1939ರಲ್ಲಿ ಜನಿಸಿದ ಕವಿ ಯಾರು? ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ. ಮೈಸೂರು ರಾಜ್ಯ ಉದಯವಾದದ್ದು ಯಾವಾಗ? 1956 ನವೆಂಬರ್ 1ರಂದು. ಹೃದಯ ವಚನ ಪದ್ಯದ ಲೇಖಕರು ಯಾರು? ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರು. ಪಗು ಸಿದ್ದಾಪುರ ಅವರು ಯಾವಾಗ ಜನಿಸಿದರು? 1/6/1958ರಲ್ಲಿ ಜನಿಸಿದರು. ಭಾಷಣಕಾರರ ಭಾಷಣದ ವಿಷಯವೇನು? ನಮ್ಮ ಆರ್ಥಿಕ ದುಸ್ಥಿತಿ. 1904 ಅಕ್ಟೋಬರ್ 2ರಂದು ಜನಿಸಿದವರು ಯಾರು?